ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಚಿನ್ನಸ್ವಾಮಿ ಸ್ಟೇಡಿಯಂ ದುರಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಸದ್ಯ ಮತ್ತೆ ಸ್ಟೇಡಿಯಂನಲ್ಲಿ ಮ್ಯಾಚ್ ನಡೆಸಬಾರದು ಎಂಬ ಕೂಗು ಕೇಳಿ ಬಂದಿದೆ. ಹೈಕೋರ್ಟ್ನಲ್ಲಿ ಈಗಾಗಲೇ ಇದರ ಬಗ್ಗೆ ಸುಮೋಟೋ ಪ್ರಕರಣ ಇದ್ದು, ಇದರ ಬಗ್ಗೆ ಮತ್ತೆ ಪಿಟಿಷನ್ ದಾಖಲಿಸುವುದಾಗಿ ಹಿರಿಯ ವಕೀಲ ಅಮೃತೇಶ್ ಅವರು ಜಿ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ನೋಡ್ಕೊಂಡು ಬನ್ನಿ. ಒಂದು ಕಡೆ KCA ಚುನಾವಣೆ ಫಲಿತಾಂಶ ಕೂಡ ನಿನ್ನೆ ಪ್ರಕಟವಾಗಿರುವಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಚಿನ್ನಸ್ವಾಮಿ ಸ್ಟೇಡಿಯಂಲ್ಲಿ ನಡೆಯುವಂತಹ ಮ್ಯಾಚನ್ನು ಶಿಫ್ಟ್ ಮಾಡಬೇಕನ್ನೋ ಕೂಗು ಕೂಡ ಕೇಳಿ ಬರ್ತಾ ಇದೆ. ನಮ್ಮ ಜೊತೆ ಮಾತಾಡೋದಕ್ಕೆ ಹಿರಿಯ ಹೈಕೋರ್ಟ್ ವಕೀಲರಾದಂತಹ ಅಮೃತೇಶ್ ಸರ್ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ತಾ ಹೋಗುವ. ಸರ್, RCB ದುರಂತ ಅನ್ನೋದನ್ನು ನಾವು ಯಾರು ಕೂಡ ಮರೆಯೋದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಅಷ್ಟು ಜನ ಸಾವನ್ನಪ್ಪಿದ್ರು, ಎಷ್ಟೋ ಜನ ಗಾಯಗೊಂಡ್ರು. ಅದೊಂದು ಕಪ್ಪು ಚುಕ್ಕೆ ಅಂತಲೇ ಹೇಳ್ಬೋದು. ಸದ್ಯ IPL ಮ್ಯಾಚ್ ಬಗ್ಗೆ ಬಹಳಷ್ಟು ಚರ್ಚೆಗಳು ವ್ಯಕ್ತವಾಗ್ತಾ ಇರುವಂಥದ್ದು. ಹೈಕೋರ್ಟಲ್ಲಿ ಕೂಡ ಸುಮೋಟೋ ಕೇಸ್ ಇರುವಂಥದ್ದು. ಸದ್ಯ ನಿಮ್ಮ ಧ್ವನಿ ಏನು ಸರ್? ನೋಡಿ, IPL ಅದರಲ್ಲೂ ಸಹ RCBಯ ವಿಜಯೋತ್ಸವ ನಡೆದಂಥದ್ದು. ಅವತ್ತೇನೇ ಯಾವುದು ಕ್ರಿಕೆಟ್ ಮ್ಯಾಚ್ ಇರಲಿಲ್ಲ, ಬರೀ ವಿಜಯೋತ್ಸವಕ್ಕಾಗಿ ವಿಧಾನಸೌಧ ಮೆಟ್ನಲ್ಲಿ ಅವ್ರಿಗೆಲ್ಲ ಸನ್ಮಾನ ಮಾಡೋದು, ಹಾಗೇನೆ ಇದ್ರ ಸ್ಟೇಡಿಯಂ ಒಳಗಡೆ ಅವ್ರದ್ದು ಇಲ್ಲಿಯ ಕರ್ನಾಟಕದ ಸ್ಟೇಡಿಯಂನ ಇವರು ಕ್ರಿಕೆಟ್ ಅಸೋಸಿಯೇಷನ್ ಅವರು ಸನ್ಮಾನ ಮಾಡೋದಂತ ಕಾರ್ಯಕ್ರಮ ಇತ್ತು. ಅವತ್ತು ನಡೆದಂತಹ ದುರಂತ 11 ಜೀವಗಳನ್ನ ನಾವು ಕಳ್ಕೊಳ್ಬೇಕಾಯ್ತು, ಕ್ರಿಕೆಟ್ ಪ್ರೇಮಿಗಳು. ಯಾಕೆ ಇದೆಲ್ಲ ಆಯಿತು ಅಂದರೆ, ಯಾವುದೇ ಮುಂದಾಲೋಚನೆ ಇಲ್ಲದೇ ನಡೆದಂತಹ ಘಟನೆ ಅದು. ನೋಡಿ, ಒಂದು ಸೇಫ್ಟಿ ಮೆಜರ್ಮೆಂಟ್ ತೊಗೊಳ್ಳಿಲ್ಲ, ಪಾರ್ಕಿಂಗ್ ಫೆಸಿಲಿಟೀಸ್ ಇಲ್ಲ. ಆ ಸ್ಟೇಡಿಯಂನ ಕೆಪಾಸಿಟಿ ಇರೋದೇ 30,000. ಆ 30,000ದಲ್ಲಿ ಒಂದು 10,000 ಇವರ VVIP ಪಾಸ್ಗಳಿಗೆ ಹೋಗುತ್ತೆ. BBMPಯ ಕಾರ್ಪೊರೇಟರಿಂದ ಹಿಡಿದು MLA, MP, VVIPಗಳು, IAS, IPS, ರಾಜಭವನ, ಹಾಗೇನೆ ಎಲ್ಲರಿಗೂ ಕೊಟ್ಟು 10,000 ತೆಗೆದು ಬಿಡ್ತಾರೆ. ಇನ್ನು 20,000 ಕೆಪಾಸಿಟಿ ಒಳಗಡೆ ನೀವು ಯಾವ ಕ್ರಿಕೆಟ್ ನಡೆಸ್ಲಿಕ್ಕೆ ಹೋಗ್ತೀರಿ? IPL ಅಂದ ತಕ್ಷಣ ಇಟ್ ಈಸ್ ಎ ಕಮರ್ಷಿಯಲ್ ಕ್ರಿಕೆಟ್ ಈವೆಂಟ್ ಆಗೋಗ್ಬಿಟ್ಟಿದೆ. ಇವತ್ತು ಹೊರಗಡೆಯಿಂದೆಲ್ಲ ಬರ್ತಾರೆ. 20,000 ಕೆಪಾಸಿಟಿಯಿಂದ ನೀವು ಇಟ್ಕೊಂಡು ನಡೆಸೋದ್ರಲ್ಲಿ ಎಷ್ಟು ಪ್ರೆಸರ್ ಬೀಳುತ್ತೆ ಆ ಸ್ಟೇಡಿಯಂ ಒಳಗಡೆ ಅಂತ. ಹಾಗೇನೆ PWDಯ ಜಾಗ ಅದು. ಅವಾಗ PWD ಅವರು ಗ್ರ್ಯಾಂಟ್ ಮಾಡಿದ್ದು. ಇವತ್ತು ಆ ಕೆಪಾಸಿಟಿ ದಾಟಿ ಹೋಗ್ಬಿಟ್ಟಿದೆ. 30,000ಕ್ಕೆ ಆ ಬಿಲ್ಡಿಂಗ್ ಕೋಡು, ನ್ಯಾಷನಲ್ ಬಿಲ್ಡಿಂಗ್ ಕೋಡ್ಲಿ ವೆದರ್ ಇಟ್ ಈಸ್ ಎ ಫಿಟ್ ಫಾರ್ ದ್ಯಾಟ್ ಇದು ಅಂತ ಹೇಳೋದು. ಸೇಫ್ಟಿ ಮೆಜರ್ಮೆಂಟ್, ಫೈರ್ ಆ್ಯಂಡ್ ಸೇಫ್ಟಿ ಒಳಗಡೆ ಬರುತ್ತೆ. ಆಮೇಲೆ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ಮು. ನಾಳೆ ಎಲ್ಲಾದರೂ ಟೆರರಿಸ್ಟ್ ಅಟ್ಯಾಕ್ ಆದಾಗ ಅಲ್ಲಿ ಆಗುವಂಥ ದುರಂತಗಳಿಗೆ ಯಾರು ಹೊಣೆಗಾರ? ಹೀಗೆಲ್ಲ ಇರುವಾಗ ಮೊನ್ನೆ ನಡೆದಂಥ ದುರಂತದನ್ನ ಇವತ್ತು ಹೈಕೋರ್ಟ್ನಲ್ಲಿ ಪೆಂಡಿಂಗ್ ಇದೆ. ಏನು ಸುಮೋಟೋ ಕೇಸ್ ತೊಗೊಂಡು ನಡೆಸ್ತಾ ಇದ್ದಾರೆ. ಹಾಗೆ ನ್ಯಾಯಮೂರ್ತಿ ಕುನ್ನಾರ್ ಅವರು ಕೊಟ್ಟಂಥ ರಿಪೋರ್ಟ್ ಇದೆ. ಆ ರಿಪೋರ್ಟ್ನಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ರಿಪೋರ್ಟನ್ನು ಸಹ ರಿಜೆಕ್ಟ್ ಮಾಡಬೇಕು ಅಂತ ಒಂದು ಏನು ಈವೆಂಟ್ ಮ್ಯಾನೇಜ್ಮೆಂಟವ್ರು ಹಾಕಿದ್ದು ಸಹ ಡಿಸ್ಮಿಸ್ ಆಗಿದೆ. ಅಂದರೆ ಆ ರಿಪೋರ್ಟು ಅಕ್ಸೆಪ್ಟ್ ಆಗಿದೆ ಅಂತ. ಇಲ್ಲಿ ಯಾವುದೇ ರೀತಿಯ ಸ್ಟ್ಯಾಂಪೇಡ್ಗಳಾಗಲಿಕ್ಕೆ ಬಿಡಬಾರ್ದು, ಇನ್ನು ಮುಂದೆ ಯಾವುದೋ ನಡೀಬಾರ್ದು ಅಂತ ಇವತ್ತಿನವರೆಗೆ ಇದೆ. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನೀಲ್, ಜಿ ಕನ್ನಡ ನ್ಯೂಸ್.